ಎಲ್ಲರಿಗೂ ನಮಸ್ಕಾರ ಮತ್ತೆ ಸುಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್ಗೆ. ಇವತ್ತು ನಾನು ಘನತ್ಯಾಜ್ಯ ಟ್ಯಾಕ್ಸ್ ಹೇಗೆ ತುಂಬೋದು ಅಂತ ಹೇಳ್ಕೊಡ್ತೀನಿ. ಫಸ್ಟ್ ನೀವು ಸಿಟಿ ಮುನ್ಸಿಪಾಲಿಟಿ ಕೌನ್ಸಿಲ್ ವೆಬ್ಸೈಟ್ ಓಪನ್ ಮಾಡಬೇಕು. ನಾನು ಹಾವೇರಿಯವನಾಗಿರೋದ್ರಿಂದ ಹಾವೇರಿ ಸಿಟಿ ಮುನ್ಸಿಪಾಲಿಟಿ ಕೌನ್ಸಿಲ್ ವೆಬ್ಸೈಟ್ ಓಪನ್ ಮಾಡಿದ್ದೀನಿ. ಈ ಥರ ಕಾಣಿಸುತ್ತೆ ವೆಬ್ಸೈಟು. ಇದರಲ್ಲಿ ಸಿಟಿ ಸರ್ವಿಸಸ್ ಅಂತ ಆಪ್ಷನ್ ಕಾಣಿಸ್ತದಿಲ್ಲ, ಇದನ್ನು ಓಪನ್ ಮಾಡಬೇಕು. ಈ ಥರ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಇದರಲ್ಲಿ ಈ ಸ್ವೀಕೃತಿ ಪೇಮೆಂಟ್ ಗೇಟ್ವೇ ಈ ಆಪ್ಷನ್ನ ನೀವು ಸೆಲೆಕ್ಟ್ ಮಾಡಬೇಕು. ಅದು ಸೆಲೆಕ್ಟ್ ಮಾಡಿದ್ಮೇಲೆ ಹಿಂಗೆ ಓಪನ್ ಆಗುತ್ತೆ. ಇದರಲ್ಲಿ ಫಸ್ಟ್ ಆಪ್ಷನ್ ಸೆಲೆಕ್ಟ್ ಮಾಡಬೇಕು, ಚಲನ್ ಜನ್ರೇಷನ್ ಅಂತ. ಓಕೆ, ಓಪನ್ ಆಯಿತು. ಇವಾಗ ಇದರಲ್ಲಿ ಫಸ್ಟ್ ಒನ್ ಸೆಲೆಕ್ಟ್ ಮಾಡಬೇಕು, ಭಾರತ್ ಬಿಲ್ ಪೇಮೆಂಟ್ ಸಿಸ್ಟಮ್. ಯಾವುದಾದ್ರೂ ಸೆಲೆಕ್ಟ್ ಮಾಡ್ಬೋದು. ನಾನು ಫಸ್ಟ್ ಒನ್ ಮಾಡ್ತಾಯಿದ್ದೀನಿ. ಓಪನ್ ಮಾಡಿದ್ಮೇಲೆ ಈ ಥರ ಓಪನ್ ಆಗುತ್ತೆ ಪೇಜ್, BBPS ಚಲನ್ ಜನ್ರೇಷನ್ ಅಂತ. ಇದರಲ್ಲಿ ಈ ಥರ ಇಷ್ಟೊಂದು ಆಪ್ಷನ್ಸ್ ಇರುತ್ತೆ. ಡಿಸ್ಟ್ರಿಕ್ಟ್ ಸೆಲೆಕ್ಟ್ ಮಾಡಬೇಕು, ನಿಮ್ಮ ಡಿಸ್ಟ್ರಿಕ್ಟ್. ನಾನು ಹಾವೇರಿ ಅಂತ ಮಾಡ್ತಾಯಿದ್ದೀನಿ. ULB ನೇಮ್ ಬಂದು ಇದು ನಿಮ್ಮದು ತಾಲೂಕು. ನನ್ನ ತಾಲೂಕು ಕೂಡ ಹಾವೇರಿ. ಫಂಡ್, ಈ ಫಂಡಲ್ಲಿ ನೀವು ಜನರಲ್ ಫಂಡ್ ಅಂತ ಸೆಲೆಕ್ಟ್ ಮಾಡಬೇಕು. ನೆಕ್ಸ್ಟು ಇದರಲ್ಲಿ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಅಂತ ಇರುತ್ತೆ, ಕೆಳಗಡೆ ಸ್ಕ್ರೋಲ್ ಮಾಡಿ ಸಿಗುತ್ತೆ. ಇದೆ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಚಾರ್ಜಸ್ ಅಂತ, ಶುಲ್ಕ. ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಚಾರ್ಜಸ್. ಇದು ಅಮೌಂಟ್ ಬಂದು ನೀವು ಅಲ್ಲಿ ಸಿಟಿ ಮುನ್ಸಿಪಾಲಿಟಿ ಕೌನ್ಸಿಲಲ್ಲಿ ಹೋಗಿ ಕೇಳಿದ್ರೆ ಅವ್ರು ಹೇಳ್ತಾರೆ. ನಿಮ್ಮದು ಸ್ಕ್ವೇರ್ ಫುಟ್ ಮೇಲೆ ಅದು ಅಮೌಂಟ್ ಡಿಪೆಂಡ್ ಆಗುತ್ತೆ. ಇಲ್ಲಿ ನಿಮ್ಮ CTS ಸರ್ವೆ ನಂಬರ್ ಹಾಕಿ ಟೋಟಲ್ ಮೊತ್ತ ಬರುತ್ತೆ. ನೀವೇನೇ ಆ್ಯಡ್ ಮಾಡಿರ್ತೀರೋ ಅದು ಬರುತ್ತೆ. ಇಲ್ಲಿ ನೀವು ಯಾರು ಪೇ ಮಾಡ್ತಿರ್ತೀರಲ್ವ ಅವ್ರ ಹೆಸರು ಹಾಕಿ, ಕಂಪ್ಲೀಟ್ ಹೆಸರು, ಅವ್ರ ಮೊಬೈಲ್ ನಂಬರು, ಅಂದರೆ ನಿಮ್ಮದೇ ಪರ್ಸ್ನಲ್ ಡೀಟೇಲ್ಸ್. ಇದು ರ್ಯಾಂಡಮ್ ನಂಬರು, ಇದು ನಂದಲ್ಲ. ಓಕೆ, ಅಡ್ರೆಸ್ ಬಂದು ನೀವು ನಿಮ್ಮ ಮನೆ ಅಡ್ರೆಸ್ ಹಾಕಿ. ಎಲ್ಲ ಹಾಕಿದ್ಮೇಲೆ ಸಬ್ಮಿಟ್ ಅಂತ ಕೊಡಿ. ಸುಮ್ಮನೆ ರ್ಯಾಂಡಮ್ ಅಮೌಂಟ್ ಹಾಕ್ತಾಯಿದ್ದೀನಿ. ಎಕ್ಸಾಕ್ಟ್ ಅಮೌಂಟು ಮತ್ತು CTS ಸರ್ವೆ ನಂಬರು ಎಲ್ಲ ಕರೆಕ್ಟಾಗಿ ಹಾಕಿ, ನಿಮ್ಮ ಡೀಟೇಲ್ಸ್ ಎಲ್ಲ ಕರೆಕ್ಟಾಗಿ ಹಾಕಿ. ಆಮೇಲೆ ಸಬ್ಮಿಟ್ ಅಂತ ಕೊಡಿ. ಸಬ್ಮಿಟ್ ಅಂತ ಕೊಟ್ಟಾದ್ಮೇಲೆ ಈ ಥರ ಪೇಜ್ ಬರುತ್ತೆ. ಫಸ್ಟ್ ನೀವು ಜನ್ರೇಟ್ ಚಲನ್ ಅಂತ ಕೊಡಬೇಕು. ಚಲನ್ ಜನ್ರೇಟ್ ಮಾಡಿದ್ರೆ ನೀವು ನೆಕ್ಸ್ಟ್ ಆ ಚಲನ್ ನೀವು ಅಲ್ಲಿ ಕೊಡಬೇಕು. ಸೊ ಅದಕ್ಕೆ ಜನ್ರೇಟ್ ಚಲನ್ ಕೊಡಿ. ಚಲನ್ ಜನ್ರೇಟ್ ಆದಮೇಲೆ ನೀವು ಪೇಮೆಂಟ್ ಮಾಡಬೇಕು. ಓಕೆ, ಡೌನ್ಲೋಡ್ ಆಗ್ತಾಯಿದೆ. QR ಕೋಡ್ ಜನ್ರೇಟ್ ಮಾಡಿಕೊಡಿ. ಆ ಚಲನ್ ಏನು ಜನ್ರೇಟ್ ಆಗಿರುತ್ತಲ್ಲ ಆ ನಂಬರ್ ಇಲ್ಲಿ ಕಾಪಿ ಪೇಸ್ಟ್ ಮಾಡಿ ಅಥವಾ ಎಂಟರ್ ಮಾಡಿ. ಫೆಚ್ ಬಿಲ್ ಅಂತ ಕೊಡಿ. ನಾನು ಕಾಪಿ ಪೇಸ್ಟ್ ಮಾಡ್ತಾಯಿದ್ದೀನಿ, ಒಂದು ನಿಮಿಷ. ಪೇಸ್ಟ್. ಆಯಿತು. ಇವಾಗ ನಿಮ್ಮ ಮೊಬೈಲ್ ನಂಬರ್ ಆ್ಯಡ್ ಮಾಡಿ, ಯಾರ್ದಾದ್ರೂ ಆ್ಯಡ್ ಮಾಡ್ಬೋದು. ಇದು ನನ್ನ ಮೊಬೈಲ್ ನಂಬರ್ ಆ್ಯಡ್ ಮಾಡಿ OTP ತೊಗೊತಾ ಇದ್ದೀನಿ. ಇದಕ್ಕೆ OTP ಬರುತ್ತೆ, ನಿಮಗೆ SMS ಬರುತ್ತೆ. ಅದನ್ನು ನೀವು ಇಲ್ಲಿ ಎಂಟರ್ ಮಾಡಬೇಕು. 30 ಸೆಕೆಂಡ್ಸಲ್ಲಿ ಜನ್ರೇಟ್ ಆಗುತ್ತೆ. ಇಲ್ಲ ಅಂದರೆ ಬಂದಿಲ್ಲ ಅಂದರೆ ಮತ್ತೆ ರೀಟ್ರೈ ಅಂತ ಕೊಡಬೇಕು. ನೀವು 5 ಟ್ರೈಸ್ ಇರುತ್ತೆ ಅಷ್ಟೇ. ಓಕೆ, OTP ಜನ್ರೇಟ್ ಆಯಿತು, ಕೊಡ್ತಾ ಇದ್ದೀನಿ. ಫೆಚ್ ಬಿಲ್ ಪ್ರೊಸೀಡ್ ಅಂತ ಕೊಡಿ. ಇದರಲ್ಲಿ ನೀವು ಯಾವುದಾದ್ರೂ ಆ್ಯಪ್ ಸೆಲೆಕ್ಟ್ ಮಾಡಿ ಪೇಮೆಂಟ್ ಮಾಡಿಬಿಡಿ ಆನ್ಲೈನ್. ಸೊ ಇದು ನಿಮ್ಮ ಚಲನ್ ಈ ಥರ ಜನ್ರೇಟ್ ಆಗಿತ್ತು ನಂದು. ಇದರಲ್ಲಿ ಚಲನ್ ನಂಬರ್ ಇತ್ತಲ್ಲ, ನಾನು ಕಾಪಿ ಪೇಸ್ಟ್ ಮಾಡಿದ್ನಲ್ಲ ಅದೇ ಚಲನ್ ನಂಬರ್ ಇದು. ಈ ವಿಡಿಯೋದಲ್ಲಿ ನಿಮಗೆ ಹೇಳ್ಕೊಟ್ಟಿದ್ನಲ್ಲ ಯಾವ ಥರ ಪ್ರಾಪರ್ಟಿ ಟ್ಯಾಕ್ಸ್ ತುಂಬಿದ್ರಲ್ಲ ಅದನ್ನು, ಅದ್ರ ಜೊತೆ ಇದು ಸಾಸ್ ಫಾರ್ಮ್ ಜೊತೆ ಇದನ್ನು ತೊಗೊಂಡೋಗಿ ನೀವು ನಗರಸಭೆಯಲ್ಲಿ ಕೊಡಬೇಕು. ಇದ್ರ ಜೊತೆ ವಾಟರ್ ಟ್ಯಾಕ್ಸು ನೀವು ಕಟ್ಟಬೇಕು. ಅದನ್ನು ಹೆಂಗೆ ಮಾಡೋದು ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ. ಅಂಟಿಲ್ ದೆನ್, ಥ್ಯಾಂಕ್ ಯು, ಬಾಯ್ ಬಾಯ್.